ದೆಹಲಿ ವಿಧಾನಸಭಾ ಚುನಾವಣೆಯ ದಿನಾಂಕ ಪ್ರಕಟವಾಗಿದೆ. ಫೆಬ್ರವರಿ 5ನೇ ತಾರೀಕು ಒಂದೇ ಹಂತದಲ್ಲಿ ಮತದಾನ ನಡೆಯಲಿದೆ. ದೆಹಲಿಯ 70 ಕ್ಷೇತ್ರಗಳಿಗೆ ನಡೆಯಲಿರುವಂತಹ ಚುನಾವಣೆ ಫೆಬ್ರವರಿ 5ನೇ ತಾರೀಕು ಮತದಾನ ಇರುತ್ತೆ. ಒಂದೇ ಹಂತದಲ್ಲಿ ಎಲೆಕ್ಷನ್ ಮಾಡೋದಕ್ಕೆ ತೀರ್ಮಾನವನ್ನು ಮಾಡಿದ್ದಾರೆ. ಸೊ ಫೆಬ್ರವರಿ 8ಕ್ಕೆ ದೆಹಲಿ ಚುನಾವಣೆಯ ಫಲಿತಾಂಶ ಕೂಡ ಹೊರಬೀಳುತ್ತೆ. ಕೇಂದ್ರ ಚುನಾವಣಾ ಆಯೋಗದಿಂದ ಘೋಷಣೆಯಾಗಿದೆ. 70 ವಿಧಾನಸಭಾ ಕ್ಷೇತ್ರಗಳಿಗೆ ಫೆಬ್ರವರಿ 5ನೇ ತಾರೀಕು, ಮುಂದಿನ ತಿಂಗಳು 5ನೇ ತಾರೀಕು ಮತದಾನ ನಡೀಲಿಕ್ಕಿದೆ. ಈಗಾಗಲೇ ಎಲ್ಲ ರಾಜಕೀಯ ಪಕ್ಷಗಳು ಕೂಡ ತಯಾರಿಯನ್ನು ಆರಂಭಿಸಿವೆ. ಕಾಂಗ್ರೆಸ್ ಕೂಡ ನಿನ್ನೆ ಒಂದಷ್ಟು ಘೋಷಣೆಗಳನ್ನು ಮಾಡ್ತು. ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಪ್ಯಾರಿ ದೀದಿ ಅನ್ನುವಂಥ ಒಂದು ಯೋಜನೆಯನ್ನು ಕೂಡ ನಿನ್ನೆಯಷ್ಟೇ ಘೋಷಣೆ ಮಾಡ್ತು. ಅಂದರೆ ಗೃಹಲಕ್ಷ್ಮಿ ಯೋಜನೆಯ ರೀತಿಯಲ್ಲಿ 2,000 ರೂಪಾಯಿ ಕೊಡೋದು. ಇನ್ನು ಆಪ್ ಕೂಡ ಈ ಬಾರಿಯೂ ಮತ್ತೆ ಅಧಿಕಾರದ ಗತಿಗೆ ಏರಬೇಕು ಅನ್ನುವಂಥದ್ರ ಬಗ್ಗೆ ಈಗಾಗಲೇ ಕ್ಯಾಂಪೇನಿಂಗ್ ಆರಂಭ ಮಾಡಿದೆ. So this is the schedule. We will start, it's a single phase election. Date of notification will be 10th of January, Friday. Last date of making nomination will be 17th of January. Scrutiny on 18th of January. Withdrawal 20th. These are the statutory periods of time which is given. Date of poll is 5th. And counting is 8th. And 5th again we have very deliberately kept वेडनेसडे, क्योंकि हम सोचते हैं सब दिल्ली वाले वोट करें, इसलिए इस बार भी महाराष्ट्र की तरह हमने इसको वेडनेसडे में रखा है. एंटायर इलेक्शन प्रोसेस आफ्टर काउंटिंग विल बी कंप्लीट बाय 10th. So this is the schedule. We will. ಸೊ ಶೆಡ್ಯೂಲನ್ನು ಈಗ ಹೇಳ್ತಾ ಇದ್ರು ಮುಖ್ಯ ಚುನಾವಣಾ ಆಯುಕ್ತ. ಈಗ ನಿಗದಿಯಂತೆ ಒಂದೇ ಹಂತದಲ್ಲಿ ಚುನಾವಣೆ ನಡೆಸಬೇಕು ಅನ್ನುವಂಥದ್ರ ಬಗ್ಗೆ ತೀರ್ಮಾನ ಮಾಡಿದ್ದಾರೆ. ಅದರಂತೆ ಫೆಬ್ರವರಿ 5ನೇ ತಾರೀಕು ಡೇಟ್ ಆಫ್ ಪೋಲಿಂಗ್ ಇರುತ್ತೆ. ಅಂದರೆ ಮತದಾನದ ದಿನಾಂಕ ಫೆಬ್ರವರಿ 5ನೇ ತಾರೀಕು. ಇನ್ನು ಫೆಬ್ರವರಿ 8ನೇ ತಾರೀಕು ಫಲಿತಾಂಶ ಕೂಡ ಪ್ರಕಟವಾಗುತ್ತೆ. ಇವಿಎಂ ಹ್ಯಾಕ್ ಆರೋಪಕ್ಕೆ ಚುನಾವಣಾಧಿಕಾರಿಗಳು ಉತ್ತರವನ್ನು ಕೊಟ್ಟಿದ್ದಾರೆ. ಸಾರ್ವಜನಿಕರಿಗೆ ಸುಳ್ಳು ಮತ್ತು ಭ್ರಮೆಯನ್ನು ಹರಡಿಸಲಾಗ್ತಾ ಇದೆ. ಯಾವುದು ಇವಿಎಂ ಹ್ಯಾಕ್ ಮಾಡೋದಕ್ಕೆ ಅಸಾಧ್ಯ. ಚುನಾವಣಾ ಮುಖ್ಯ ಆಯುಕ್ತ ರಾಜೀವ್ ಕುಮಾರ್ ಅದನ್ನು ಹೇಳಿದ್ದಾರೆ. ಯಾಕಂದರೆ ಸುಪ್ರೀಂ ಕೋರ್ಟ್ ಅದನ್ನು ಕ್ಲಿಯರ್ ಆಗಿ ಹೇಳಿದೆ, ಇವಿಎಂ ಅನ್ನು ಹ್ಯಾಕ್ ಮಾಡೋದು ಕಷ್ಟ ಸಾಧ್ಯ, ಅದಾಗೋದಿಲ್ಲ ಅಂತೇಳಿ. ಚುನಾವಣೆಗೆ 7-8 ದಿನಗಳ ಮೊದಲೇ ಇವಿಎಂ ಅನ್ನು ಕಳಿಸ್ತೀವಿ. 7-8 ದಿನಗಳ ಮೊದಲೇ ಇವಿಎಂನಲ್ಲಿ ಸಿಂಬಲ್ ಅನ್ನು ಕೂಡ ಅಳವಡಿಕೆ ಮಾಡಲಾಗುತ್ತೆ. ಎಲ್ಲ ರೀತಿ ಚೆಕ್ ಮಾಡಿನೇ ನಾವು ಕೊಡೋದು. ಏಜೆಂಟ್ಗಳ ಸಮ್ಮುಖದಲ್ಲೇನೆ ಇವಿಎಂ ಸಿಂಬಲ್ನ ಅಳವಡಿಕೆ ಮಾಡ್ತಾರೆ. ಜೊತೆಗೆ ರಿಸಲ್ಟ್ ಅನೌನ್ಸ್ ಮಾಡುವಾಗಲೂ ಕೂಡ ಚೆಕ್ ಮಾಡ್ತಾರೆ. ಇವಿಎಂ ಹ್ಯಾಕ್ ಆಗೋದಿಲ್ಲ ಅಂತ ನ್ಯಾಯಾಲಯವೇ ಹೇಳಿದೆ. ಯಾಕಂದ್ರೆ ಕೇವಲ ಇವಿಎಂನಲ್ಲಿ ಕೌಂಟ್ ಆಗುವಂತಹ ಒಂದು ವೋಟ್ಗಳನ್ನ ಮಾತ್ರ ಗಣನೆಗೆ ತೆಗೆದುಕೊಳ್ಳೋದಷ್ಟೇ ಅಲ್ಲ, ಅದಾದ ನಂತರ ಅದರ ಪಕ್ಕದಲ್ಲಿ ವಿವಿ ಪ್ಯಾಟ್ನಲ್ಲಿ ಬರುವಂತಹ ಒಂದು ಸ್ಲಿಪ್ ಏನಿರುತ್ತಲ್ಲ ಅದನ್ನ ಕೂಡ ಟ್ಯಾಲಿ ಮಾಡ್ತಾರೆ. ಸೊ ಹಾಗಾಗಿ ಪ್ರತಿಯೊಂದಕ್ಕೂ ಕೂಡ ಟ್ಯಾಲಿ ಮಾಡೋದಕ್ಕೆ ಹೋಗೋದಿಲ್ಲ. ಬಟ್ ಆಯ್ದ ಕೆಲವು ಮತಗಟ್ಟೆಯಲ್ಲಿ ಟ್ಯಾಲಿ ನಡೆಯುತ್ತೆ. ಇದರಲ್ಲಿ ಯಾವುದು ಹ್ಯಾಕ್ ಆಗೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದನ್ನ ಚುನಾವಣಾಧಿಕಾರಿಗಳು ಕೂಡ ಹೇಳಿದ್ದಾರೆ. में 50-50 हजार वोटर बढ़ा दिए गए, वहां पर कोई पर्टिकुलर पार्टी जीत गई, इस तरीके की चीजें कही गई. ईवीएम्स का तो एक सब जवाब देने के बाद बोला गया कि मैनिपुलेट हो सकती हैं. ये भी 2 बार हो सकता है, कभी बैटरी के नाम पर, कभी किसी नाम पर, कभी कहा गया कि ये ईवीएम इलेक्शन है, लोगों का इलेक्शन नहीं है. वोटर टर्नआउट इंक्रीज हो जाता है 5 बजे के बाद. ये काफी एक विषय पब्लिक में रहा, जनरल इलेक्शन के दौरान भी, उसके बाद भी. कैसे 5 बजे के बाद बढ़ सकता है, कहां बढ़ गया, कौन सी 5 बजे से 10 बजे तक के बीच में कतारों में, लाइनों में लोग खड़े हुए थे, हमें वीडियो दिखाइए. इस तरीके के प्रश्न पूछे गए, जिसके उत्तर मैं आज देना चाहता हूं बिफोर गोइंग टू डेली इलेक्शन. ऑल्सो नेसेसरी, बिकॉज द डाउट्स गेट्स रिमूव्ड, यू कैन आस्क मी फर्दर क्वेश्चंस इफ यू वांट, एंड दीज क्वेश्चंस डू नॉट कम अगेन इलेक्शन आफ्टर इलेक्शन. वोटर्स में मिसमैच हो गया, जितने वोट पड़े थे वो बढ़ा दिए गए. पहली बात तो ये था वोटर टर्नआउट में, चलिए बढ़ा दिए. उसके बाद काउंटिंग में मिसमैच हो गया, कहीं कम गिन लिए, कहीं ज्यादा गिन लिए, ये भी मुद्दे उठे. काउंटिंग को स्लो डाउन कर दिया गया. अभी एक नया मुद्दा उठा है कि हमने कोई रूल चेंज कर दिए हैं जिससे बहुत बड़ी ट्रांसपेरेंसी खत्म हो गई है. सो ऑल दीज क्वेश्चंस आर एक्चुअली, अगर एक बहुत बड़ी पिक्चर आपको मैं दिखाऊं. ಬನ್ನಿ, ದೆಹಲಿಯಿಂದ ನಮ್ಮ ಪ್ರತಿನಿಧಿ ಹರೀಶ್ ಜಾಯ್ನ್ ಆಗಿದ್ದಾರೆ, ಮಾತಾಡ್ತೋಣ. ಹರೀಶ್, ಇವತ್ತು ಪ್ರಮುಖವಾಗಿ ದೆಹಲಿಯ ಒಂದು ಎಲೆಕ್ಷನ್ಗೆ ಡೇಟ್ನ ಅನೌನ್ಸ್ ಮಾಡಿರುವಂಥ ಒಂದು ವಿಚಾರ. ಅದಕ್ಕಿಂತ ಮುಂಚೆ ಕೂಡ ಮಾತಾಡ್ತಾ ಇದ್ರು ಮುಖ್ಯ ಚುನಾವಣಾ ಆಯುಕ್ತರು ಇವಿಎಂ ಬಗ್ಗೆ, ಇದ್ರ ಬಗ್ಗೆ ಇರುವಂಥ ಡೌಟ್ಸನ್ನು ಕ್ಲಿಯರ್ ಮಾಡ್ತೀನಿ ಅನ್ನುವಂಥದ್ದನ್ನು ಹೇಳಿದ್ರು. ಇನ್ನು ಎಲೆಕ್ಷನ್ ಪಾರ್ಟಿಗೆ ಬರೋಣ. ಸೊ ಹೇಗಿದೆ ಅಲ್ಲಿನ ಒಂದು ಚುನಾವಣಾ ಸಿದ್ಧತೆಗಳು, ಚುನಾವಣಾ ಒಂದು ವಾತಾವರಣ ಹೇಗಿದೆ ಹರೀಶ್? ಈಗಾಗಲೇ ಆಪ್ ಆಗಲಿ ಅಥವಾ ಕಾಂಗ್ರೆಸ್, ಬಿಜೆಪಿ ಎಲ್ಲವೂ ಕೂಡ ಯಾವ ರೀತಿ ತಯಾರಿನ ಮಾಡ್ಕೊಳ್ತಾ ಇದೆ? ಬಹುಶಃ ಡೇಟ್ ಅನೌನ್ಸ್ ಆಗಲಿ ಅಂತ ಹೇಳಿ ಎಲ್ಲರೂ ಕೂಡ ಕಾಯ್ತಾ ಇದ್ರ ಅಂತ ಅನ್ಸುತ್ತೆ. ಸೊ ಈಗ ಹೇಗೆ ಚಟುವಟಿಕೆಗಳೆಲ್ಲವೂ ಕೂಡ ಗರಿಗೆದರಿವೆ ಹರೀಶ್?
ಹೌದು ರೆಹಮಾನ್, ದೆಹಲಿಯಲ್ಲಿ ಚಳಿ ಇದೆ. ಚಳಿಯ ನಡುವೆ ಇವತ್ತು ಚುನಾವಣಾ ಆಯುಕ್ತರು ದೆಹಲಿ ಚುನಾವಣೆಯ ವೇಳಾಪಟ್ಟಿಯನ್ನು ಘೋಷಣೆಯನ್ನು ಮಾಡಿದ್ದಾರೆ. ಈ ಮೂಲಕ ಚುನಾವಣಾ ಬಿಸಿ ಏರ್ತಾ ಇದೆ ದೆಹಲಿಯಲ್ಲಿ. ಫೆಬ್ರವರಿ 5ನೇ ತಾರೀಕು ಮತದಾನ ನಡೆಯುತ್ತೆ. ಫೆಬ್ರವರಿ 8ನೇ ತಾರೀಕು ಫಲಿತಾಂಶ ಹೊರಬೀಳುತ್ತೆ. ಸಂಪೂರ್ಣ ವೇಳಾಪಟ್ಟಿಯನ್ನು ಇವತ್ತು ಕೇಂದ್ರ ಚುನಾವಣಾ ಆಯುಕ್ತರಾದಂತಹ ರಾಜೀವ್ ಕುಮಾರ್ ಅವರು ಪ್ರಕಟ ಮಾಡಿದ್ದಾರೆ. 70 ವಿಧಾನಸಭಾ ಕ್ಷೇತ್ರಗಳಿರತಕ್ಕಂತಹ ದೆಹಲಿಯಲ್ಲಿ ಒಂದೇ ಬಾರಿಗೆ ಒಂದೇ ಹಂತದಲ್ಲಿ ಮತದಾನ ನಡೆಯುತ್ತೆ. ಅದು ಫೆಬ್ರವರಿ 5ನೇ ತಾರೀಕು ನಡೆಯುತ್ತೆ. ಜನವರಿ 10ರಿಂದ ಅಧಿಸೂಚನೆ ಹೊರಡಿಸುತ್ತೆ. ಅಂದರೆ ನಾಮಪತ್ರಗಳನ್ನು ಸಲ್ಲಿಸಲಿಕ್ಕೆ ಜನವರಿ 10ರಿಂದ ಅಧಿಸೂಚನೆ ಆರಂಭ ಆಗುತ್ತೆ. ಜೊತೆಗೆ ಫೆಬ್ರವರಿ 8ರಂದು ಅಂತಿಮವಾದಂತಹ ಫಲಿತಾಂಶ ಪ್ರಕಟ ಆಗುತ್ತೆ. ಕಳೆದ 2 ಚುನಾವಣೆಗಳನ್ನ ನೋಡ್ತಾ ಹೋಗೋದಾದ್ರೆ ಆಮ್ ಆದ್ಮಿ ಪಕ್ಷ ದಿಗ್ವಿಜಯವನ್ನ ಸಾಧಿಸಿತ್ತು. ಮುಖ್ಯವಾಗಿ 2015ರ ವಿಧಾನಸಭಾ ಚುನಾವಣೆಯಲ್ಲಿ 67 ಸ್ಥಾನಗಳನ್ನು ಗೆಲ್ಲುವ ಮೂಲಕ ಒಂದು ಇತಿಹಾಸ ಸೃಷ್ಟಿಸಿತ್ತು. ಆನಂತರ ನಡೆದ ಚುನಾವಣೆಯಲ್ಲಿ 63 ಸ್ಥಾನಗಳನ್ನು ಗೆಲ್ಲುವ ಮೂಲಕ ಒಂದು ದೊಡ್ಡ ಗೆಲುವನ್ನು ಸಾಧಿಸಿತ್ತು. ಈಗ ಹ್ಯಾಟ್ರಿಕ್ ಗೆಲುವು ಸಾಧಿಸುತ್ತಾ ಆಮ್ ಆದ್ಮಿ ಅನ್ನುವಂತಹ ನಿಟ್ಟಿನಲ್ಲಿ ಚರ್ಚೆಗಳು ನಡೀತಾ ಇದೆ. ಈಗಾಗಲೇ ಆಮ್ ಆದ್ಮಿ ಪಕ್ಷ ಇಡೀ ದೇಶಾದ್ಯಂತ ಒಂದು ಟ್ರೆಂಡ್ ಸೆಟ್ ಅನ್ನು ಮಾಡಿತ್ತು. ಚುನಾವಣೆಗೂ ಮುಂಚೆ ಉಚಿತ ಯೋಜನೆಗಳನ್ನು ಘೋಷಣೆ ಮಾಡಿ ಅದನ್ನು ಇಂಪ್ಲಿಮೆಂಟ್ ಮಾಡಿ ಒಂದು ಟ್ರೆಂಡನ್ನು ಸೆಟ್ ಮಾಡಿದ್ರು. ಆ ಟ್ರೆಂಡನ್ನು ಕಾಂಗ್ರೆಸ್ ಕೂಡ ಕಾಪಿ ಮಾಡ್ತು, ಮತ್ತು ಬೇರೆ ಬೇರೆ ರಾಜಕೀಯ ಪಕ್ಷಗಳು ಕೂಡ ಕಾಪಿಯನ್ನು ಮಾಡಿದ್ದು ಅಂತ ನೋಡ್ಬೋದು. ಮುಖ್ಯವಾಗಿ ಮಹಿಳೆಯರಿಗೆ ಉಚಿತ ಪ್ರಯಾಣ ಆಗಿರಬಹುದು, ವಿದ್ಯುತ್ ಉಚಿತ ಆಗಿರಬಹುದು, ಉಚಿತ ನೀರನ್ನು ಕೊಡುವಂತಹ ವಿಚಾರ ಆಗಿರ್ಬೋದು, ಎಲ್ಲ ವಿಚಾರದಲ್ಲೂ ಕೂಡ ಆಮ್ ಆದ್ಮಿ ಪಕ್ಷ ದೆಹಲಿಯಲ್ಲಿ ಇಂಪ್ಲಿಮೆಂಟ್ ಮಾಡಿತ್ತು. ಮತ್ತು ಎರಡು ಚುನಾವಣೆಯಲ್ಲೂ ಕೂಡ ಅದರ ಲಾಭವನ್ನು ಆಮ್ ಆದ್ಮಿ ಪಕ್ಷ ತೆಗೆದುಕೊಂಡಿತ್ತು. ಮತ್ತು ಇದೇ ಯೋಜನೆಗಳನ್ನು ಬೇರೆ ಬೇರೆ ರಾಜಕೀಯ ಪಕ್ಷಗಳು ಕಾಪಿ ಮಾಡಿವೆ. ಈ ಚುನಾವಣೆಯಲ್ಲೂ ಕೂಡ ಆಮ್ ಆದ್ಮಿ ಪಕ್ಷ ಒಂದು ಹೊಸ ಯೋಜನೆಯನ್ನು ಘೋಷಣೆ ಮಾಡಿದೆ. ಮಹಿಳಾ ಸಮ್ಮಾನ್ ಅನ್ನುವಂತಹ ನಿಟ್ಟಿನಲ್ಲಿ ಮಹಿಳೆಯರಿಗೆ ತಿಂಗಳಿಗೆ 2100 ರೂಪಾಯಿಗಳನ್ನು ಮಾಸಿಕವಾಗಿ ಹಣ ಹಾಕ್ತೀವಿ ಅನ್ನುವಂಥದ್ದನ್ನು ಹೇಳಿದೆ. ಮತ್ತು ಆಮ್ ಆದ್ಮಿ ಪಕ್ಷ ಯಾವ ಯೋಜನೆಗಳನ್ನು ಭರವಸೆಗಳನ್ನು ಕೊಡುತ್ತೆ ಆ ಭರವಸೆಗಳನ್ನು ನಾವು ಈಡೇರಿಸ್ತೀವಿ. ಮತ್ತು ಇದಕ್ಕೆ ನಾವು ಹಿಂದೆ ನಡೆಸಿರ್ತಕ್ಕಂತಹ ಜಾರಿ ಮಾಡಿರ್ತಕ್ಕಂತಹ ಯೋಜನೆಗಳ ಸಾಕ್ಷಿ, ಮತ್ತು ಆಮ್ ಆದ್ಮಿ ಸರ್ಕಾರ ನಾವು ಕೊಟ್ಟಿರ್ತಕ್ಕಂತಹ ಯೋಜನೆಗಳ ಸಾಕ್ಷಿ ಅನ್ನುವಂಥದ್ದನ್ನು ಅರವಿಂದ್ ಕೇಜ್ರಿವಾಲ್ ಹೇಳ್ತಾ ಇದ್ದಾರೆ. ಮತ್ತು ಅರವಿಂದ್ ಕೇಜ್ರಿವಾಲ್ ಅವರು ಕೂಡ ಲೋಕಸಭೆ ಚುನಾವಣೆಗೆ ಹಿಂದೆ ಜೈಲಿಗೆ ಹೋಗಿದ್ರು. ಅನಂತರ ಜಾಮೀನನ್ನು ಪಡೆದು ಹೊರಗೆ ಬಂದಿದ್ರು. ಜಾಮೀನನ್ನು ಪಡೆದು ಹೊರಗೆ ಬಂದ ಕೆಲವೇ ದಿನಗಳಲ್ಲಿ ಅವರು ದೆಹಲಿ ಸಿಎಂ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟರು. ನಾವು ಚುನಾವಣೆಯನ್ನು ಎದುರಿಸ್ತೀವಿ, ಮತ್ತೆ ಕೇಜ್ರಿವಾಲ್ ಮೇಲೆ ವಿಶ್ವಾಸ ಇದ್ರೆ ಮತ್ತೆ ನನಗೆ ಮತ ಹಾಕಿ ಅನ್ನುವಂಥ ನಿಟ್ಟಿನಲ್ಲಿ ಕೇಳ್ತಾ ಇದ್ದಾರೆ. ಮತ್ತೆ ಬಿಜೆಪಿ ಕೂಡ ಕಳೆದ 20 ವರ್ಷಗಳಿಂದ ಏನು ದೆಹಲಿಯಲ್ಲಿ ಅಧಿಕಾರವನ್ನು ಹಿಡಿಲಿಕ್ಕಾಗಿಲ್ಲ, ಹೇಗಾದ್ರೂ ಮಾಡಿ ಈ ಬಾರಿ ಅಧಿಕಾರವನ್ನು ಹಿಡಿಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ಬಿಜೆಪಿ ಕೂಡ ಪ್ರಯತ್ನವನ್ನ ಮಾಡ್ತಿದೆ. ಕಾಂಗ್ರೆಸ್ ಕೂಡ ಅದೇ ನಿಟ್ಟಿನಲ್ಲಿ ಪ್ರಯತ್ನವನ್ನ ಮಾಡ್ತಿದೆ. ರೆಹಮಾನ್. ಓಕೆ, ಥ್ಯಾಂಕ್ ಯು ಹರೀಶ್.